ಪಾರ್ವತಿ, ಇನ್ನೂ ನಮ್ಮ ಮಗ ಸೊಸೆ ಬರೋದಕ್ಕೆ ಇನ್ನೂ ಟೈಮ್ ಇದೆ ಕಣೆ. ಬಾ ಒಳಗಡೆ ಇರೋ. ಅವ್ರಿಗೆಲ್ಲ ರೀ ವೆಯ್ಟ್ ಮಾಡ್ತಿರೋದು. ನಮ್ಮ ಸಂಬಂಧಿಕರು ಬರ್ತೀನಿ ಅಂತ ಹೇಳಿದ್ರಲ್ಲ, ಮೀನನ್ ಬರಕ್ಕೆ ಹೇಳಿದ್ನಲ್ಲ, ಅವಳು ಇನ್ಯಾರನ್ನ ಕರ್ಕೊಬತ್ತಾಳೆ ನೋಡ್ತೀನಿ. ಅವ್ರಿಗೋಸ್ಕರ ಕಾಯ್ತಾ ನಿಂತಿದ್ಯಾ? ಮನೆ ಒಳಗಡೆ ಬರ್ತಾರ ಬಾ. ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ರೀ, ಆರತಿ ಮಾಡಿ ಒಳಗಡೆ ಕರ್ಕೋಬೇಕಲ್ಲ. ಇಷ್ಟೊತ್ತಿಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಏನಪ್ಪ ಬರಲೇ ಇಲ್ಲ. ಅಲ್ಲೋಡು, ಅವರೇ ಅನ್ಸುತ್ತೆ ಬರ್ತಾ ಇರೋದು. ಹ್ಞೂ ರೀ, ಮೀನನ್ನೇ ಬರ್ತಾ ಇರೋದು. ಜೊತೆಗೆ ಸೌಭಾಗ್ಯನೂ ಬರ್ತಿದ್ದಾರೆ ಅನ್ಸುತ್ತೆ. ಗೊತ್ತಿತ್ತು. ಮೀನ ಬರ್ತೀನಿ ಅಂದಮೇಲೆ ಸೌಭಾಗ್ಯ ಬರಲೇಬೇಕು. ಬರ್ಲಿ. ಪಾರ್ವತಿ, ಅವ್ರ ಮುಂದೆ ಏನೇನೋ ಸುಮ್ಮನೆ ಬಿಲ್ಡಪ್ ತಗೋಬೇಡ ಕಣೆ. ಫಸ್ಟ್ ಆಫ್ ಆಲ್ ಅವ್ರನ್ನ ಕರಿತಿರೋದೇ ಇಷ್ಟ ಇಲ್ಲ ನನಗೆ. ಅಯ್ಯೋ ಸುಮ್ಮನಿರ್ರಿ, ಏನಾಗಲ್ಲ. ಅಲ್ಲ, ಅವರಿಬ್ರು ನನಗೆ ವಾಗಿತ್ತಿರು. ನೀವಿಬ್ರು ತಮ್ಮನ ಹೆಂಡ್ತಿರಲ್ವ ಅವರು? ಎಷ್ಟೆಲ್ಲ ನನ್ನ ಗೋಳಿಕೊಂಡಿದ್ದಾರೆ. ಅವಾಗೆಲ್ಲ ಮುಂಚೆಗೆಲ್ಲ ಬಿಟ್ಬಿಡ್ತೀನ ನಾನು. ಈಗ ನನ್ನ ಮಗ ಮದುವೆ ಆಗೋನೆ, ನನಗಿನ್ನೇನು ಚಿಂತೆ ಹೇಳಿ. ಇನ್ನು ಮೇಲೆ ನಾನು ಚೆನ್ನಾಗಿ ಉರಿಸ್ತೀನಿ. ಅವರಿಬ್ರು ಮಕ್ಕಳು ನಿಮ್ಮ ತಮ್ಮನ ಮಕ್ಕಳು. ಅವರು ಲವ್ ಮ್ಯಾರೇಜ್ ಆಗೋರು ಇಲ್ಲ ಅಂತಲ್ಲ. ಬಾಬಾ, ಏನು ಇವರಿಬ್ರು ಅವ್ರ ಸೊಸೆದೀರನ್ನ ಹೊಗಳಿದ್ದು. ನನ್ನ ಸೊಸೆ ಒಯ್ಯಾರ ಹಂಗೆ ಹಿಂಗೆ ಬಾರಿ ಹಚ್ಕಟ್ಟು ನೋಡೋಕ್ಕೆ ಸುಂದರವಾಗಿದ್ದಾಳೆ ಅಂತ. ಇವತ್ತು ನನ್ನ ಸೊಸೆನೂ ತೋರಿಸ್ತೀನಿ ನಾನು. ಏನ ಪಾರ್ವತಿ, ಇದು ಏನು ನಿಂದು ಹೆಣ್ಮಕ್ಳದು? ಇದೊಂಥರ ನನಗೆ ಇಷ್ಟ ಆಗಲ್ಲಪ್ಪ. ಇಷ್ಟು ಜನ ಕಷ್ಟನೋ ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಸುಮ್ಮನಿರಿ, ನಾನು ಮಾತಾಡ್ತೀನಿ, ನಾವೇನೋ ಮಾಡ್ಕೋತೀವಿ. ಅದು ಸರಿ, ನಿಮ್ಮ ತಮ್ಮಂದ್ರು ಬರ್ತಾರಂತ? ಇಲ್ಲ ಕಣೆ, ಅವ್ರು ಬರ್ತೀನಂತ ಏನು ಹೇಳಿಲ್ಲ. ಅವ್ರು ಬರ್ತೀವಿ ಅಂತ ಅಂದ್ರೂ ಇವರಿಬ್ರು ಬಿಡ್ಬೇಕಲ್ಲ. ಸುಮ್ಮನಿರುವಾಗ ಅವ್ರು ಇನ್ನೇನು ಬಂದರು. ಬರಬೇಕು. ಮೀನಾ, ಸೌಭಾಗ್ಯ ಬರ್ರಿ. ಏನಕ್ಕ ಇದು ಬಾಕ್ಲ ಹತ್ರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಇಬ್ರು ವಾರ್ಗಿತ್ತೀರ್ ಬರ್ತಾರಂತ ವೆಯ್ಟಿಂಗಾ? ಅಯ್ಯಯ್ಯ, ಇಲ್ಲ ಕಣೆ ಮೀನಾ, ನಿಮಗೆ ನಾನು ವೆಯ್ಟ್ ಮಾಡ್ತಿರ್ಲಿಲ್ಲ. ನನ್ನ ಮಗ ಸೊಸೆ ಇನ್ನೂ ಬಂದಿಲ್ಲ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹಂಗಿದ್ರೆ ಅಕ್ಕ ನಮಗೋಸ್ಕರ ಕಾಯ್ತಿರ್ಲಿಲ್ಲ. ನಿಮ್ಗೇನ್ರ ಕಾಯೋದು? ನಿಮ್ಗೇನು ಮನೆ ಗೊತ್ತಿಲ್ವಾ? ಬರ್ತೀರಾ ಹೋಗ್ತೀರಾ? ನನ್ನ ಸೊಸೆನ ಇವತ್ತು ಮನೆ ತುಂಬಿಸ್ಕೋಬೇಕಲ್ಲ, ಒಳ್ಳೆ ಗಳಿಗೆ ನೋಡಿ ತುಂಬಿಸ್ಕೋಬೇಕು. ಇವಾಗ ಟೈಮ್ ಚೆನ್ನಾಗಿದೆ, ಅದಕ್ಕೆ ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ನೋಡೆ ಮೀನಾ, ಸೊಸೆ ಮೇಲೆ ಏನು ಪ್ರೀತಿನೋ ಅಕ್ಕಂಗೆ. ಹ್ಞೂನೇ, ಇಲ್ಲದೆ ಇರುತ್ತಾ? ಇರೋದೊಬ್ಬ ಮಗ ಇಲ್ಲದೆ ಇರುತ್ತಾ ಹೇಳು? ಏನಕ್ಕ, ಏನು ಮಾಡಿದ್ಯಾ ಅಡುಗೆ? ಸೊಸೆ ಮನೆಗೆ ಬರ್ತಾ ಇದ್ದಾಳಲ್ಲ, ಇನ್ಮೇಲೆ ನೀನೇ ಮಾಡಿರೋದು ಅನ್ಸುತ್ತೆ. ಅಲ್ಲ, ಸೊಸೆ ಅಡುಗೆ ಮಾಡ್ತಾಳ ಇಲ್ಲ ನೀನೇ ಮಾಡಿಕ್ಬೇಕಾ? ನನ್ನ ಸೊಸೆಗೆ ಎಲ್ಲ ರೀತಿ ಅಡುಗೆ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ನಾನು ಮಾಡಿಡ್ತೀನಿ, ತಪ್ಪೇನು? ಮನೆಗೆ ಬರೋ ಸೊಸೆ ಅಂದರು ಅವರೇ ಮಾಡಿಡಬೇಕು, ಮನೆ ಕೆಲಸ ಇಲ್ಲ ಅಂತ ಏನು ರೂಲ್ಸ್ ಇಲ್ವಲ್ಲ. ಅತ್ತೆದಿರು ಅತ್ತೆ ಬುದ್ಧಿನ ತೋರಿಸಿದ್ರೆ ಸೊಸೆದಿರು ಸೊಸೆ ಬುದ್ಧಿನ ತೋರಿಸ್ತಾರಷ್ಟೆ. ಅತ್ತೆ ಯಾವತ್ತು ತಾಯಿ ಪ್ರೀತಿ ಕೊಡ್ತಾಳೋ, ಸೊಸೆ ಕೂಡ ಮಗಳು ಪ್ರೀತಿ ಕೊಟ್ಟೇ ಕೊಡ್ತಾಳೆ. ಅದೆಲ್ಲ ಕತೆ ಕೇಳಕ್ಕೆ ಚಂದ ಅಲ್ವೇನೆ ಸೌಭಾಗ್ಯ? ಹೌದು ಕಣೆ ಮೀನಾ, ನೀನು ಹೇಳಿದ್ದು ನಿಜನೇ. ಅಲ್ಲ ಕಣಕ್ಕ, ಈ ಕಾಲದಲ್ಲಿ ಯಾರು ಇರ್ತಾರೆ ಹೇಳು? ಅವಾಗಂತೂ ಒಂದು ಭಯ ಅನ್ನೋದಿರೋದು, ತಗ್ಗಿ ಬಗ್ಗಿ ನಡೀತಿದ್ರು. ಇವಾಗೆಲ್ಲ ಎಲ್ಲಿ? ಅಷ್ಟೋ ಓದ್ಕೊಂಡಿರ್ತವೆ, ಇಷ್ಟ ಬಂದಾಗ ಕುಣಿತವೆ. ನೋಡ್ರಮ್ಮ, ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ. ಹೆಣ್ಮಕ್ಳಲ್ಲೂ ಕೆಲವರು ಸಂಸ್ಕಾರ, ಒಳ್ಳೊಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೆ. ನೀವೆಲ್ಲ ಅನ್ಕೊಂಡಿರೋ ಥರ ನಮ್ಮ ಸೊಸೆ ಅಂತವಳಲ್ಲ. ಅದು ನನ್ನ ಮಗ ರವಿ ಇಷ್ಟಪಟ್ಟಿರೋ ಹುಡುಗಿ ಅಂದರೆ ಹೆಂಗಿರಬೇಕು ನೀವೆಲ್ಲ ಲೆಕ್ಕ ಹಾಕಿ. ಅವನು ಅಷ್ಟು ಸಾಮಾನ್ಯವಾಗಿ ಯಾವ ಹುಡುಗಿನೂ ಕಣ್ಣೆತ್ತು ನೋಡೋನಲ್ಲ, ನಿಮಗೆ ಗೊತ್ತಿರಬೇಕಲ್ಲ. ಅಂಥದ್ರಲ್ಲಿ ಅವನು ಲಕ್ಷ್ಮಿನ ಇಷ್ಟಪಟ್ಟಿದ್ದಾನೆ ಅಂದರೆ ಏನೋ ಬಿಡಿ ಬಾವ, ನಮಗಂತೂ ಅರ್ಥ ಆಗಲ್ಲ. ನೋಡೋದು ತಗೊಳ್ಳಿ, ಬರಲಿ. ನೋಡ್ರಮ್ಮ, ಆಮೇಲೆ ಲಕ್ಷ್ಮಿ ಬಂದ ಮೇಲೆ ಅವಳ ಮುಂದೆ ಈ ರೀತಿ ಎಲ್ಲ ಮಾತಾಡಬೇಡಿ. ಯಾಕಂದರೆ ಈಗಿನ ಹೆಣ್ಮಕ್ಳು ತುಂಬ ಸ್ಮೂತು, ತುಂಬ ಸೂಕ್ಷ್ಮ. ಈ ರೀತಿ ಮಾತಾಡೋದ್ರಿಂದ ಅವರು ಹಾಗೆಲ್ಲ ಹೆದರ್ಕೊಳ್ಳೋದಿಲ್ಲ. ಆಮೇಲೆ ಈ ರೀತಿ ಮಾತಾಡಿದ್ರೆ ಅವ್ರು ನಿಮಗೆ ತುಂಬ ಗೌರವ ಕೊಡ್ತಾರೆ ಅಂತಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ಗೌರವ ಸಿಗಲ್ಲ, ನಿಮ್ಮ ಮರ್ಯಾದೆನ ನೀವೇ ಕಳ್ಕೊತೀರಷ್ಟೇ. ಅಂದರೆ ಏನು ಬಾವ, ನಾವು ಏನು ತಪ್ಪು ಮಾತಾಡಿದ್ವಿ? ಹೆಣ್ಮಕ್ಳು ಹಿಂಗಿಂಗೂ ಇರ್ತಾರಪ್ಪ ಅಂತ ಹೇಳಿದ್ವಿ ಅಷ್ಟೇ. ಹ್ಞೂ ಬಾವ, ನಾವು ಅಷ್ಟೇ ಹೇಳಿದ್ದು. ಸರಿ, ಅಷ್ಟಕ್ಕೆ ಆದರೆ ಓಕೆ. ಅದೇ ಆದರೆ ಯಾವುದು ಒಳ್ಳೇದಲ್ಲಮ್ಮ. ರಾಕೇಶ್ ಅವರೇ, ಎಲ್ಲ ಕರ್ಕೊಂಡ್ಬಂದಿದ್ದೀರಾ? ಲಕ್ಷ್ಮಿ, ನಿನಗೆಲ್ಲ ಅರ್ಥ ಆಗುತ್ತೆ, ನೀನು ಬಾ. ಅಲ್ಲ ರಾಕೇಶ್ ಅವರೇ, ಇಷ್ಟು ದೊಡ್ಡ ಮನೆ ಕರ್ಕೊಂಡ್ಬಂದಿದ್ದೀರಲ್ಲ, ಅಲ್ಲ ನೀವು ಇಷ್ಟು ದೊಡ್ಡ ಮನೆ ಬಾಡಿಗೆ ಕಟ್ತಿದ್ದೀರಾ? ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ. ನಿನಗೆಲ್ಲ ಅರ್ಥ ಆಗುತ್ತೆ, ಬಾ. ನೋಡು ಲಕ್ಷ್ಮಿ, ಅಲ್ಲಿ ನಿಂತಿದ್ದಾರಲ್ಲ ಅವ್ರು ನನ್ನ ತಂದೆ, ನನ್ನ ತಾಯಿ. ಯಾಕಮ್ಮ ಲಕ್ಷ್ಮಿ ಹಂಗೆ ನೋಡ್ತಿದ್ಯಾ? ಇದು ನಮ್ಮ ಮನೆನೇ, ಇನ್ಮೇಲೆ ನಿನ್ನ ಮನೆ ಕೂಡ. ರಾಕೇಶ್ ಅವರೇ, ಏನಿದು ನನಗೇನು ಅರ್ಥ ಆಗ್ತಿಲ್ಲ. ನಿಮ್ಮ ತಾಯಿ ಅವರು ಅಲ್ಲ, ಸರಿ, ಏನೇನೋ ಹೇಳ್ತಿದ್ದಾರಲ್ಲ ಅವರು. ಇಷ್ಟು ದೊಡ್ಡ ಮನೆ ನಿಮ್ದ? ಯಾಕೆ ಲಕ್ಷ್ಮಿ,
ಇಷ್ಟು ದೊಡ್ಡ ಮನೆ ನಮ್ಮನೆ ಆಗ್ಬಾರ್ದಾ? ಅದು ಅದಾಗಲ್ಲ. ನೀವು ನನ್ನ ಹತ್ರ ಹೇಳಿದ್ರಿ ನಾವು ಮಿಡಲ್ ಕ್ಲಾಸ್ ಅಂತ. ನಾವಿರೋದು ಬಾಡಿಗೆ ಮನೇಲಿ ಅಂತ ಹೇಳಿದ್ರಲ್ಲ. ಅದಾ? ಅದೊಂದು ದೊಡ್ಡ ಕತೆ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಬಾ. ಏನಪ್ಪ ರವಿ, ನಿನ್ನ ಹೆಂಡತಿ ಏನೋ ಹೇಳ್ತಾ ಇದ್ದಾಳೆ. ಇನ್ನು ಜೋರಾಗಿ ವೆಲ್ಕಮ್ ಮಾಡ್ಬೇಕಿತ್ತಂತ. ಏನು ರವಿನಾ? ಅಯ್ಯೋ ಹಾಗೇನಿಲ್ಲ ಚಿಕ್ಕಮ್ಮ, ನಿಮ್ಮಿಬ್ರು ಚಿಕ್ಕಮ್ಮನು ತುಂಬಾ ಸುಂದರವಾಗಿದ್ದಾರೆ ಅಂತ ಹೇಳ್ತಾ ಇದ್ದವಳು. ಏನು ಹಂಗಂದ್ಲ? ನಿಜ ಹೇಳೋ ರವಿ, ತಮಾಷೆ ಮಾಡ್ಬೇಡ. ಏನಿಲ್ಲ ಚಿಕ್ಕಮ್ಮ, ಸುಮ್ಮನೆ ಏನೋ ಮಾತಾಡಿದ್ವಿ ಅಷ್ಟೇ. ಸರಿ, ನೀವಿಬ್ರು ಆರತಿ ಮಾಡಿ ಒಳಗಡೆ ಕರ್ಕೋತೀರೋ ಇಲ್ಲ ಮಾತಾಡ್ಸ್ತಾ ಇಲ್ಲ ನಿಂತ್ಕೋತೀರೋ? ಆಯ್ತಾಯ್ತಿರಪ್ಪ, ಆರತಿ ಮಾಡೋಣ. ಬನ್ನಿ ಬನ್ನಿ, ಒಳಗೆ ಬರ್ರಿ. ಬಾ ಲಕ್ಷ್ಮಿ, ಒಳಗಡೆ ಬಾ. ಹಾ ಬಂದೆ. ಅಲ್ಲ ಕಣೆ ಮೀನಾ, ನೋಡ್ದೆ ಇವನನ್ನ, ಒಳ್ಳೆ ಬೆಳ್ಳಿ ಅಕ್ಕಿನ ಇಟ್ಕೊ ಬಂದವನೇ. ಇಂಥ ಚೆನ್ನಾಗಿರೋ ಹುಡುಗಿ ಸಿಗ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಮುಲಿ ಸೌಭಾಗ್ಯ, ಹುಡುಗಿ ಚೆನ್ನಾಗಿ ಅವಳೆ. ಇವಳ ಮುಂದೆ ನಮ್ಮ ಸೊಸೆದಿರು ಏನೇನು ಇಲ್ವಲ್ಲೇ. ನಾನಂತೂ ನಮ್ಮ ಸೊಸೆ ಬಗ್ಗೆ ಹಂಗೆ ಹಿಂಗೆ ಏನೇನೋ ಕೊಚ್ಕೊಂಡಿದ್ದೆ. ಈಗ ಅವೆಲ್ಲ ಏನು ಪ್ರಯೋಜನಕ್ಕಾಗಲ್ಲ. ನಾನಿನ್ನೇನು, ನನ್ನ ಸೊಸೆ ನೋಡೋಕ್ಕೆ ಅವಳೆ ಕರಿ ಹೆಗಣ ಇದ್ದಂಗೆ ಅವಳೆ. ಅದರಲ್ಲೂ ನಾನು ಏನೇನೋ ಸೀಮೆಗಿಲ್ಲಿದ ಸೊಸೆ ಅಂತ ಹೊಗಳಿದ್ದು ಮಾಡಿದ್ದೆ. ಒಂದು ಪ್ರಯೋಜನಕ್ಕೆ ಇಲ್ದಂಗೆ ಆಯಿತು. ಇನ್ನು ಹುಡುಗಿಗೆಲ್ಲ ಕೆಲಸ ಬರ್ತದಂತಲ್ಲ, ಇನ್ನು ಪಾರ್ವತಕ್ಕಂದೆ ಎಲ್ಲ. ಅಯ್ಯ, ಮೇಲ್ಮೇಲೆ ನೋಡಿ ಹೇಳೋಕ್ಕಾಗಲ್ಲ. ಅದೇನು ಅಂತಾರಲ್ಲ, ಮೇಲೆ ತಳಕು ಒಳಗೆ ಹುಳುಕು ಅಂತ, ಹಂಗೂ ಆಗ್ಬೋದಲ್ಲ. ಹಂಗೂ ಆಗ್ಬೋದು. ನೋಡೋಣ, ಅವಾಗವಾಗ ಬಂದು ಚೆಕ್ ಮಾಡ್ತಿದ್ರೆ ಎಲ್ಲ ಆಟ ಬಯಲಾಗುತ್ತೆ. ಹೌದು ಮತ್ತೆ. ಸರಿ, ನಡಿ ಒಳಗಡೆ ಹೋಗೋಣ. ಏನಮ್ಮ ಲಕ್ಷ್ಮಿ, ಯಾವ ನಿಂದು? ನಮ್ಮದು ಕಮಲಹಳ್ಳಿ. ಓ, ಹಳ್ಳಿಯಿಂದ ಬಂದಿರೋದಾ? ನಾನೇನೋ ನಮ್ಮ ರವಿ ಒಂದೊಳ್ಳೆ ಸಿಟಿ ಕಡೆಯಿಂದ ಮದುವೆ ಮಾಡ್ಕೊ ಬಂದಿರ್ತಾನೆ ಹುಡುಗಿನ ಅನ್ಕೊಂಡಿದ್ದೆ. ಹಳ್ಳಿ ಹುಡುಗಿನ ನೀನು? ಚಿಕ್ಕಮ್ಮ, ನಾನು ಲಕ್ಷ್ಮಿ ಹಳ್ಳಿ ಹುಡುಗಿ ಆಗಿದ್ರು ಯಾವ ಸೊಸೆ ಹುಡುಗಿರ್ಗಿಂತ ಕಮ್ಮಿ ಇಲ್ಲ ಅಲ್ವಾ? ನಿಮ್ಮ ಸೊಸೆದಿರ್ಗಿಂತ ನನ್ನ ಲಕ್ಷ್ಮಿ ಬೆಟರ್ ಅನ್ಸುತ್ತೆ. ಗುಣದಲ್ಲಾಗ್ಬೋದು, ಬಣ್ಣದಲ್ಲಾಗ್ಬೋದು, ನಡ್ಕೊಳ್ಳೋ ರೀತಿಲಾಗ್ಬೋದು. ಏನಂತೀರಾ? ಅದು ಅದು ಹಂಗಲ್ಲಪ್ಪ ರವಿ. ಈಗ ನಮ್ಮ ಸೊಸೆ ಬಗ್ಗೆ ಯಾಕೋ? ಹೋಗ್ಲಿ ಬಿಡಪ್ಪ, ನಿನ್ನ ಹೆಂಡತಿಗೇನು ಅನ್ನಂಗಿಲ್ಲ. ನಿನ್ನ ಹೆಂಡತಿ ಚೆನ್ನಾಗಿ ಅವಳೆ, ಸರಿನಾ? ನಾವಿನ್ನು ಬರ್ತೀವಿ. ಅಯ್ಯೋ, ಯಾಕೆ ಚಿಕ್ಕಮ್ಮ ಬೇಜಾರು ಮಾಡ್ಕೊಂಡ್ರಾ? ನಾ ಸುಮ್ಮನೆ ತಮಾಷೆಗೆ ಹೇಳಿದೆ, ಹಂಗೆ ಕೊಟ್ಬಿಟ್ರಿ, ಊಟ ಮಾಡ್ಕೊಂಡು ಹೋಗೋರಂತೀರಿ.